ಓಕೆ, ನನ್ನ ಜೊತೆ ಹಿರಿಯ ಪತ್ರಕರ್ತರಾಗಿರುವಂಥ ರವೀಂದ್ರ ರೇಷ್ಮೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ರವೀಂದ್ರ ರೇಷ್ಮೆ ಅವರೇ, ಆರಂಭಿಕವಾಗಿ ವಿತ್ತ ಸಚಿವರಾಗಿ ಇವರು ಮಾಡಿದಂಥ ಒಂದು ಸಾಧನೆ, ಮುಂದೆ ಅವರು ಪ್ರಧಾನಿಗಳು ಕೂಡ ಆಗ್ತಾರೆ. ಯಾವ ಸ್ಥಿತಿಯಲ್ಲಿ ಭಾರತ ಇರುತ್ತೆ, ಯಾವ ಸ್ಥಿತಿಯಲ್ಲಿ ಇಂಥ ಒಂದು ಮಹತ್ತರ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ, ಆಗ ನರಸಿಂಹರಾವ್ ಅವರು ಕೂಡ ಅವರಿಗೆ ಮಾಡಿದಂಥ ಸಪೋರ್ಟ್ ಏನು, ಅವರಿಬ್ಬರ ಜೋಡಿ ನಿಮ್ಮ ಅಂದರೆ ನಿಮ್ಮ ಪತ್ರಿಕೋದ್ಯಮ ಅದೆಲ್ಲ ನಿಮ್ಮ ಆಗನ ಏನು ಮೇನ್ ಸ್ಟ್ರೀಮಲ್ಲಿ ಇದ್ದಂಥವ್ರು ನೀವೆಲ್ಲ, ಹೆಂಗಿತ್ತು ಸರ್ ಭಾರತದ ಪರಿಸ್ಥಿತಿ ಆಗ? ಜಯಪ್ರಕಾಶ್, ಈಕೆ ಸರಿಯಾಗಿ 60 ವರ್ಷಗಳ ಹಿಂದೆ, ಅಂದ್ರೆ 1964 ಮೇ 27ಕ್ಕೆ ನಾವೆಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದಾಗ ಆವತ್ತಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ತೀರ್ಕೊಂಡ್ರು. ಮರುದಿನದ ದಿನಪತ್ರಿಕೆಗಳಲ್ಲಿ ಯುಗ ಪುರುಷ ನೆಹರು ಇನ್ನಿಲ್ಲ ಅಂತ ಒಂದು ಶೀರ್ಷಿಕೆ ಇತ್ತು ನಮ್ಮ ಹುಬ್ಬಳ್ಳಿ ಸಂಯುಕ್ತ ಕರ್ನಾಟಕದಲ್ಲಿ. ನಮ್ಗೆ ಅವತ್ತು ಅರ್ಥ ಆಗಿರಲಿಲ್ಲ ಯುಗ ಪುರುಷ ಅಂದ್ರೆ ಯಾರು ಅಂತ. ಅದಾದ್ಮೇಲೆ ಇವತ್ತು 60 ವರ್ಷಗಳ ನಂತರ ನಿನ್ನೆ ರಾತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಸ್ತಂಗತರಾಗದಾಗ ಈಗ ಅರ್ಥವಾಗ್ತಾ ಇದೆ ಯುಗ ಪುರುಷ ಅಂದ್ರೆ ಯಾರು ಅಂತಂದ್ಬಿಟ್ಟು. ಅಂದ್ರೆ 1947ರಿಂದ ಸ್ವಾತಂತ್ರ್ಯ ಬಂದಾಗ 4 ಬಾರಿ ಪ್ರಧಾನಮಂತ್ರಿ ಆಗಿದ್ದ ಜವಾಹರ್ಲಾಲ್ ನೆಹರು ಸುಮಾರು 40 ವರ್ಷಗಳ ಕಾಲ ಒಂದು ಇಡೀ ಒಂದು ತಲೆಮಾರಿನ ಒಂದು ಮನೋಧರ್ಮವನ್ನ, ರಾಷ್ಟ್ರೀಯ ಮನೋಧರ್ಮವನ್ನ ಆ ನೆಹರು ಅನ್ನೋದೇ ಗುರುತಿಸ್ಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ರು ನೆಹರು. ಆ ನೆಹರುವಿಯನ್ ಎಕನಾಮಿಕ್ಸ್, ನೆಹರುವಿಯನ್ ಪಾಲಿಟಿಕ್ಸ್ ಇತ್ಯಾದಿ ಇತ್ತಲ್ಲ, ಅಂದ್ರೆ ಸಂಸದೀಯ ಪ್ರಜಾಪ್ರಭುತ್ವ, ಜಾತ್ಯತೀತತೆ, ವೈಜ್ಞಾನಿಕ ಮನೋಭಾವ, ಜೊತೆಗೆ ಮಿಶ್ರ ಆರ್ಥಿಕ ವ್ಯವಸ್ಥೆ. ಅದು ಪೂರ್ತಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆನೂ ಆಗಿರಲಿಲ್ಲ, ಸಮಾಜವಾದಿ ಆರ್ಥಿಕ ವ್ಯವಸ್ಥೆನೂ ಆಗಿರಲಿಲ್ಲ. ಆ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಏನಾಗಿತ್ತು ಅಂತಂದ್ರೆ ಸರ್ಕಾರಿ ಉದ್ಯಮಗಳೇ ಇಡೀ ಆರ್ಥಿಕ ವ್ಯವಸ್ಥೆಯನ್ನ ನಿಯಂತ್ರಿಸ್ತಾ ಇತ್ತು. ಜವಾಹರ್ಲಾಲ್ ನೆಹರು ಅವರು ಒಂದು ಫೇಮಸ್ ಒಂದು ವ್ಯಾಖ್ಯಾನ ಇದೆ, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ ಶಾಲ್ ಬಿ ಅಟ್ ದಿ ಕಮಾಂಡಿಂಗ್ ಹೈಟ್ಸ್ ಆಫ್ ದಿ ಎಕಾನಮಿ ಅಂತ ಅಂದ್ಬಿಟ್ಟು. ಆದ್ರೆ ಪಾಪ ಜವಾಹರ್ಲಾಲ್ ನೆಹರು ಕೂಡ ಏನು ಮಾಡಕ್ ಆಗ್ತಾರಲ್ಲ, ಆ ಕಾಲದಲ್ಲಿ ಯುಗಧರ್ಮ ಕಾಲಧರ್ಮ ಆತರ ಇತ್ತು. ಇಡೀ ಜಗತ್ತಿನಾದ್ಯಂತ ಸಮಾಜವಾದಿ ಸಂವೇದನೆಗಳು ಬಹಳ ಪ್ರಬಲವಾಗಿದ್ವು. ಆದ್ರೆ ಸಮಾಜವಾದಿ ರಾಷ್ಟ್ರಗಳಾಗಿದ್ದ ರಷ್ಯಾ ಮತ್ತು ಸೋವಿಯತ್ ರಷ್ಯಾ ಮತ್ತು ಚೈನಾ ಅವೆಲ್ಲ ಕಮ್ಯುನಿಸ್ಟ್ ಸರ್ವಾಧಿಕಾರತ್ವದಲ್ಲಿದ್ವು. ಆದ್ರೆ ಭಾರತದಂತ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅವ್ರು ಪಾಪ ಸಮಾಜವಾದಿ ಪ್ರಯೋಗ ಮಾಡಿದ್ರು. ಅದರ ಅಡ್ಡ ಪರಿಣಾಮಗಳೇನು ಒಂದು ಅರ್ಥ ಆಗೋದ್ರೊಳಗಾಗಿ 4 ದಶಕಗಳು ಕಳೆದೋಗ್ಬಿಟ್ಟಿತ್ತು. 1991ವರೆಗೂ ಕೂಡ ಆ ನೆಹರು ಯುಗ ಇತ್ತು. ಈಗ ನಮ್ಗೆ ಅರ್ಥ ಆಗುತ್ತೆ ನೆಹರು ಯುಗ ಪುರುಷ ಅಂತ ಯಾಕಂತಿದ್ದು ಅಂದ್ರೆ ಆ ಇಡೀ ತಲೆಮಾರಿನ ಮನೋಭೂಮಿಕೆಯನ್ನ ಅವರ ರೂಪಿಸೋಣ. ಅವೆಲ್ಲ ಸಮಾಜವಾದಿ ಗುಂಗು ಎಷ್ಟು ಮಟ್ಟಿಗೆ ನಮ್ ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು ಅಂತಂದ್ರೆ ಪಾಪ ಟಾಟಾ, ಬಿರ್ಲಾ, ಬಜಾಜ್ ಇತ್ಯಾದಿ ಉದ್ಯಮದಾರರನ್ನ ಅವರೆಲ್ಲ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಕೈಗಾರಿಕೋದ್ಯಮ ನಿರ್ಮಿಸಿದವರು. ಇವರೆಲ್ಲ ಬಂಡವಾಳಶಾಹಿಗಳು, ಇವರೆಲ್ಲ ಬಡವರ ವಿರೋಧಿಗಳು, ಸಮಾಜಘಾತಕ ಶಕ್ತಿಗಳು, ಆ ನೋಡೋ ದೃಷ್ಟಿಕೋನ ಇತ್ತು. ಅದ್ರ ಪರಿಣಾಮ ಏನಾಯ್ತು ಅಂದ್ರೆ 1990-91ರಲ್ಲಿ ಅಂದ್ರೆ ಪ್ರಥಮ ಬಾರಿಗೆ ಭಾರತದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ನಿಚ್ಚಳ ಬಹುಮತವಿಲ್ಲದ ಒಂದು ಹಂಗ್ ಪಾರ್ಲಿಮೆಂಟ್ ಸೃಷ್ಟಿಯಾಗಿತ್ತು. ಮೊದಲು ವಿ.ಪಿ. ಸಿಂಗ್ ಪ್ರಧಾನಮಂತ್ರಿ ಆದ್ರು. ವಿ.ಪಿ. ಸಿಂಗ್ ಸರ್ಕಾರದ ಪತನ ಆದ ನಂತರ ಚಂದ್ರಶೇಖರ್ ಪ್ರಧಾನಮಂತ್ರಿ ಆದ್ರು. ಆಗ ನಡೆದ ಚುನಾವಣೆಯಲ್ಲಿ ಆ ಚುನಾವಣೆ ಮತದಾನ ಅರ್ಧ ಆಗಿರುವಾಗ್ಲೇ ಶ್ರೀಪೆರಂಬುದೂರಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ಆಯ್ತು. ಅದಾದ ನಂತರ ನಡೆದ ಆ ಸಹಾನುಭೂತಿ ಅಲೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದ್ರೆ ನಿಚ್ಚಳ ಬಹುಮತ ಇರಲಿಲ್ಲ. ಆಗ ಇನ್ನೇನು ಪಾಪ ಹೋಲ್ಡಾಲ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಹೈದರಾಬಾದ್ ಹೋಗಿ ನಿವೃತ್ತಿ ಬದುಕು ನಡೆಸಬೇಕಾಗಿದ್ದ ಪಿ.ವಿ. ನರಸಿಂಹರಾಯರನ್ನ ಗತ್ಯಂತರವಿಲ್ಲದೆ ಕಾಂಗ್ರೆಸ್ ಪಕ್ಷ ತನ್ನ ಸಂಸದೀಯ ಪಕ್ಷದ ನಾಯಕನನ್ನಾಗಿ ಆರಿಸುತ್ತೆ. ಅಂದ್ರೆ ಕಾಂಗ್ರೆಸ್ ನೇತೃತ್ವ ಮೈತ್ರಿಕೂಟಕ್ಕೆ ಅವರೇ ನಿಯೋಜಿತ ಪ್ರಧಾನಮಂತ್ರಿ ಆಗ್ತಾರೆ. ಆಗ ಅವರು ಸಲಹೆಗಾರರಾಗಿದ್ದವರು ಹಿರಿಯ ರಾಜತಾಂತ್ರಿಕ ಯಾರು ಪಿ.ಸಿ. ಅಲೆಕ್ಸಾಂಡರ್, ನಿಮ್ ನೆನಪಿರ್ಬೋದು. ಆಮೇಲೆ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾರೆ. ಎಸ್.ಎಂ. ಕೃಷ್ಣ ಅವ್ರಿಗೆ ಪಿ.ಸಿ. ಅಲೆಕ್ಸಾಂಡರ್ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಮಂತ್ರಿಮಂಡಲ ರಚನೆ ಪ್ರಕ್ರಿಯೆ ಶುರು ಆಗುತ್ತೆ. ಇವ್ರದ್ದು ಪ್ರಧಾನಮಂತ್ರಿದು ಪ್ರಮಾಣ ವಚನ ಆಗಿರೋದಿಲ್ಲ. ಆದ್ರೆ ಈ ನಿಯೋಜಿತ ಪ್ರಧಾನಮಂತ್ರಿ ನರಸಿಂಹರಾವ್ ಅವ್ರಿಗೆ ಹೇಳ್ತಾರೆ, ನೋಡ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ಫೋನ್ ಮಾಡಿ, ನಾಳೆ ಮಂತ್ರಿಮಂಡಲ ರಚನೆ ಇದೆ, ಪ್ರಮಾಣ ವಚನ ಇದೆ, ರಾಷ್ಟ್ರಪತಿ ಭವನಕ್ಕೆ 2 ಕಾಲಿಗೆ ಸರಿಯಾಗಿ ಬರ್ಲಿಕ್ಕೆ ಹೇಳ್ಬಿಡಿ ಅಂತ ಹೇಳ್ತಾರೆ. ಪಾಪ ಅಲ್ಲೇ ಅವತ್ತು ಮನಮೋಹನ್ ಸಿಂಗ್ ಅವರು ಅಲಂಕರಿಸಿದ ಕಟ್ಟ ಕಡೆಯ ಅಧಿಕಾರಿ ಹುದ್ದೆ ಯಾವ್ದು ಅಂತಂದ್ರೆ ವಿಶ್ವವಿದ್ಯಾಲಯ ಜ್ಞಾನ ಆಯೋಗದ ಅಧ್ಯಕ್ಷರಾಗಿದ್ರು, UGC ಚೇರ್ಮನ್ ಆಗಿದ್ರು. ಅದಕ್ಕಿಂತ ದೊಡ್ಡ ದೊಡ್ಡ ಹುದ್ದೆ ಮೊದಲೇ ಅಲಂಕರಿಸಿದ್ರು, ಬಟ್ ಕಟ್ಟ ಕಡೆ ಹುದ್ದೆ ಅದು ಆಸ್ ಎ ಸಿವಿಲ್ ಸರ್ವೆಂಟ್. ಇವ್ರು ಫೋನ್ ಮಾಡ್ತಾರೆ ಅಲೆಕ್ಸಾಂಡರ್ ಅವರು, ಸರ್ ಈ ತರ ನಿಯೋಜಿತ ಪ್ರಧಾನಮಂತ್ರಿ ಅವರು ನಾಳೆ ತಮಗೆ ರಾಷ್ಟ್ರಪತಿ ಭವನಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ, ಮಂತ್ರಿಮಂಡಲದ ಪ್ರಮಾಣ ವಚನ ಇರುತ್ತೆ, 2 ಕಾಲಿಗೆ ಸರಿಯಾಗಿ ನೀವು ಉಪಸ್ಥಿತರಿರ್ಬೇಕು ಅಂತ ಅಂದ್ಕೊಂಡು ಇವರು ಆಯ್ತು ಬಿಡಿ ಥ್ಯಾಂಕ್ ಯು ಅಂತ ಹೇಳಿ ಫೋನ್ ಇಟ್ಬಿಡ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ತನಗೆ ಅತಿಥಿಯಾಗಿ ಕರಿತಾ ಇಲ್ಲ, ತನಗೆ ಮಂತ್ರಿ ಮಾಡ್ಲಿಕ್ಕೆ ಕರಿತಾ ಇದ್ರೆ ಅಂತ ಅವ್ರಿಗೆ ಗೊತ್ತಾಗಿರೋದಿಲ್ಲ, ಯಾಕಂದ್ರೆ ಪೂರ್ತಿಯಾಗಿ ವಿವರಿಸಿರೋದಿಲ್ಲ ಅಂತ ಕಾಣುತ್ತೆ. ಆಮೇಲೆ 2 ತಾಸು ಆದ್ಮೇಲೆ ನರಸಿಂಹರಾಯರಿಗೆ ಅನುಮಾನ ಬರುತ್ತೆ, ಇದೇನಿದು ನಾನು ಇಷ್ಟು ಫೋನ್ ಮಾಡಿ ಕರೆದ್ರು ಆತ ರೆಸ್ಪಾನ್ಸ್ ಇಲ್ವಲ್ಲ ಅಂದ್ಬಿಟ್ಟು ತಾವೇ ಫೋನ್ ತಗೊಳ್ತಾರೆ. ಫೋನ್ ತಗೊಂಡ್ಬಿಟ್ಟು ಸರ್ದಾರ್ಜಿ ಕ್ಯಾ ಬಚ್ಪನ ಸಮಸ್ತೆ ಹೋ
ಏನ್ರಿ ಹುಡುಗಾಟ ಅನ್ಕೊಬಿಟ್ಟಿದ್ರೇನ್ರಿ ಸರ್ದಾರ್ಜಿ, ನಾನ್ ನಿಮಗೆ ಗೆಸ್ಟ್ ಆಗಿ ಕರಿತಾ ಇಲ್ಲ, ನೀವು ನನ್ನ ಫೈನಾನ್ಸ್ ಮಿನಿಸ್ಟರ್ ಆಗ್ತಾ ಇದ್ದೀರಿ, ನನ್ನ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗ್ಲಿಕ್ಕೆ ನಿಮ್ಮನ್ನ ಕರೆದೀನಿ, ಬನ್ನಿ ನಾಳೆ 2 ಕಾಲಿಗೆ ಅಲ್ಲಿ ಸೀಟ್ ನಿಮಗೆ ಕಾದಿರ್ಸಿರುತ್ತೆ, ಅಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಇವ್ರಿಗೆ ಆಘಾತ, ಒಂಥರ ಆನಂದ ಆಶ್ಚರ್ಯ ಆಗುತ್ತೆ. ಸೊ ಹೀಗೆ ರಾಜಕಾರಣಿ ಅಲ್ಲದ ಒಬ್ಬ ಅರ್ಥಶಾಸ್ತ್ರಜ್ಞ, ವಿಶ್ವ ದರ್ಜೆ ಅರ್ಥಶಾಸ್ತ್ರಜ್ಞನಾಗಿದ್ದ ಮನಮೋಹನ್ ಸಿಂಗ್ ಅವ್ರನ್ನ ಆರ್ಥಿಕ ಸಚಿವರನ್ನಾಗಿ ಮಾಡ್ಕೊಳ್ತಾರೆ ನರಸಿಂಹರಾಯರು. ಅದಾದ ನಂತರ ಆಮೇಲೆ ಅಷ್ಟೊತ್ತಿಗೆ ಏನಾಗ್ಬಿಟ್ಟಿರುತ್ತೆ ಅಂದ್ರೆ, ಇವರ ಆ ಮಂತ್ರಿ ಮಂಡಲದಲ್ಲಿ ಇನ್ನು ರಾಜ್ಯ ಸಚಿವ ದರ್ಜೆಯಲ್ಲಿದ್ದ ಪ್ರಣಬ್ ಮುಖರ್ಜಿ, ಪಿ ಚಿದಂಬರಂ ಇವರೆಲ್ಲ ಮೊದಲೇನೆ ರಾಜೀವ್ ಗಾಂಧಿ ಕಾಲದಲ್ಲಿ ಮಂತ್ರಿಗಳಾಗಿದ್ದವರು, ಆಮೇಲೆ ಅವ್ರ ಕೈ ಕೆಳಗೆ ಇವರು ಅಧಿಕಾರಿಯಾಗಿ ಕೆಲಸ ಮಾಡಿದವರು. ಮನಮೋಹನ್ ಸಿಂಗ್ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ರು, ಆಮೇಲೆ ರಾಷ್ಟ್ರೀಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ರು. ಬಟ್ ಅವಾಗೆಲ್ಲ ಇವರು ಆಗ್ಲೇ ಮಂತ್ರಿಗಳಾಗಿ ಕೆಲಸ ಮಾಡಿದ್ದವರು. ಹೀಗಾಗಿ ಇವರು ಫೈನಾನ್ಸ್ ಮಿನಿಸ್ಟರ್ ಆದಾಗ ಪಿ ಚಿದಂಬರಂ ಅವ್ರಿಗೆ ರಾಜ್ಯ ಸಚಿವರಾಗ್ತಾರೆ ಆ ಮಂತ್ರಿ ಮಂಡಲದಲ್ಲಿ. ಕೊನೆಗೆ ಆ ನಿರ್ಣಾಯಕ ದಿನಾಂಕ ಬರುತ್ತೆ, ಯಾವುದು ಜುಲೈ 24, 1991. ಅದು ಬಹಳ ಚರಿತ್ರಾರ್ಹವಾದ ನಂತರ ಭಾರತದ ಆರ್ಥಿಕ ವ್ಯವಸ್ಥೆಯ ಪಥ ಬದಲಿಸಿದಂತಹ ದಿನ ಅದು. ಏನಾಗುತ್ತೆ ಅವತ್ತು ಯಾವ ಸ್ಥಿತಿಯಲ್ಲಿ ಇತ್ತು ಅಂದ್ರೆ, ಚಂದ್ರಶೇಖರ್ ಸರ್ಕಾರ ಪತನ ಆದಾಗ ನಮ್ಮ ಸಂಪನ್ಮೂಲಗಳೆಲ್ಲ ಕರಗೋಗ್ಬಿಟ್ಟಿದ್ವು. ರಿಸರ್ವ್ ಬ್ಯಾಂಕ್ ನಲ್ಲಿ ಇದ್ದ ಚಿನ್ನದ ಸಂಗ್ರಹ ಏನಿತ್ತು ಅದು ಕೇವಲ 17 ದಿವಸಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ಳಿಕ್ಕೆ ಸಾಕಾಗ್ತಾ ಇತ್ತು. ಯಾಕಂದ್ರೆ ಯಾವ ದೇಶ ಕೂಡ ಈ ದಿವಾಳಿಕೋರ ರಾಷ್ಟ್ರಕ್ಕೆ ಸಾಲ ಕೊಡ್ಲಿಕ್ಕೂ ತಯಾರಿರ್ಲಿಲ್ಲ. IMF ಕೂಡ ನಿರಾಕರಿಸ್ಬಿಟ್ಟಿತ್ತು, ವರ್ಲ್ಡ್ ಬ್ಯಾಂಕ್ IMF ನಿರಾಕರಿಸ್ಬಿಟ್ಟಿತ್ತು. ಆಗ ಮನಮೋಹನ್ ಸಿಂಗ್ ಅವರು ತಮ್ಮ ಪ್ರಪ್ರಥಮ ಬಜೆಟ್ ಅನ್ನು ಮಂಡಿಸ್ತಾರೆ. ಅದರಲ್ಲಿ ಅದುವರೆಗೂ ಚಾಲ್ತಿಯಲ್ಲಿದ್ದ 40 ವರ್ಷಗಳಿಂದ ಆ ನೆಹರು ಯುಗಧರ್ಮವನ್ನು ಬದಲಿಸ್ತಾರೆ. ಆ ನೆಹರು ಕಾಲದ ಮಿಶ್ರ ಆರ್ಥಿಕ ವ್ಯವಸ್ಥೆ ಬದಲು ಪ್ರಪ್ರಥಮ ಬಾರಿಗೆ ಖಾಸಗಿ ವಲಯಕ್ಕೆ ಬಾಗಿಲವನ್ನು ತೆರೀತಾರೆ. ಭಾರತದ ಆರ್ಥಿಕ ವ್ಯವಸ್ಥೆ ಹೆಬ್ಬಾಗಿಲನ್ನು ತೆರೆದಿಡ್ತಾರೆ. ತಮ್ಮ ಆ ಲಿಖಿತ ಭಾಷಣದಲ್ಲಿ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ, ನಾವು LPG ಅಂತ ಕರಿತೀವಲ್ಲ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಆರ್ಥಿಕ ನೀತಿಯನ್ನೆಲ್ಲ ವಿವರಿಸ್ಬಿಟ್ಟು ಆ ಪುಸ್ತಕ ಇಟ್ಬಿಟ್ಟು ನೋಡಿ, ಆ ಬಜೆಟ್ ಟೆಕ್ಸ್ಟ್ ನ ಇಟ್ಬಿಟ್ಟು ಆಮೇಲೆ ಒಂದು ಮಾತಾಡ್ತಾರೆ. ಅವ್ರು ಮಾಡಿದ ಚುಟುಕು ಭಾಷಣ ಇದೆಯಲ್ಲ, ಬಹುಶಃ ಅವರ ರಾಜಕೀಯ ಬದುಕಿನಲ್ಲಿ ಒಂದೇ ಸಾರಿ ಅಂತ ಕಾಣುತ್ತೆ. ಎಕ್ಸ್ಟೆಂಪರ್ ಲಿಖಿತ ಟೆಕ್ಸ್ಟ್ ಇಲ್ದೇನೆ ಅವ್ರು ಭಾಷಣ ಮಾಡೋರು ಏನ್ ಹೇಳ್ತಾರೆ ಅಂತಂದ್ರೆ, ಐ ವಿಶ್ ಟು ಸಬ್ಮಿಟ್ ಬಿಫೋರ್ ದಿ ಆನರಬಲ್ ಮೆಂಬರ್ಸ್ ಆಫ್ ದಿಸ್ ಆಗಸ್ಟ್ ಹೌಸ್ ದ ಟೈಮ್ ಫಾರ್ ಎ ಗ್ರೇಟ್ ಐಡಿಯಾ ಹ್ಯಾಸ್ ಕಮ್. ನೋ ಪವರ್ ಆನ್ ಅರ್ತ್ ಶಾಲ್ ಬಿ ಏಬಲ್ ಟು ಸ್ಟಾಪ್ ದ ಫ್ಲೋ ಆಫ್ ದಿಸ್ ಐಡಿಯಾ ಅಂತ ಅಂದ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಈ ಸದನದ ಗೌರವಾನ್ವಿತ ಸದಸ್ಯರಿಗೆ ಅರಿಕೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದ್ರೆ, ಒಂದು ಮಹತ್ವದ ವಿಚಾರಧಾರೆಗೆ ಕಾಲ ಕೂಡಿ ಬಂದಿದೆ. ಈ ವಿಚಾರಧಾರೆಯ ಪ್ರವಾಹವನ್ನ ಪ್ರಪಂಚದ ಯಾವ ಶಕ್ತಿ ಕೂಡ ತಡಿಲಿಕ್ಕಾಗಲ್ಲ. ಆ ವಿಚಾರ ಏನು ಅಂತಂದ್ರೆ, ಮುಂಬರುವ 2 ದಶಕಗಳಲ್ಲಿ ಭಾರತ ಪ್ರಪಂಚದ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿ ಆಗುತ್ತೆ. ಭಾರತ ಪ್ರಪಂಚದ ಅತಿ ದೊಡ್ಡ ಜ್ಞಾನಾಧಾರಿತ ಶಕ್ತಿ ಕೇಂದ್ರ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಂಡಿಯಾ ವಿಲ್ ಎಮರ್ಜ್ ಆಸ್ ಎ ಮೋಸ್ಟ್ ಪವರ್ಫುಲ್ ಎಕನಾಮಿಕ್ ಪವರ್ ಅಂಡ್ ನಾಲೆಜ್ ಪವರ್ ಅಂತ. ಅಲ್ಲಿಂದ ಆಚೆ ಹಿಂದಿರುಗಿ ನೋಡ್ಲೇ ಇಲ್ಲ, ಅಷ್ಟೇ ಅವ್ರು ಮಾತಾಡಿದ್ದು. ರೇಷ್ಮೆ ಅವರು, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಆಮೇಲೆ ಸಂಜೆ ಕೂಡ ಡಿಬೇಟ್ ಅಲ್ಲಿ ನೀವು ಖಂಡಿತವಾಗ್ಲೂ ಪಾಲ್ಗೊಳ್ಬೇಕು, ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡಬೇಕು. ನನಗೆ ಸ್ವಲ್ಪ ಸಮಯದ ಅಭಾವದಿಂದ ಆರಂಭಿಕ ಒಂದನ್ನು ಹೇಳಿದ್ರಿ ನೀವು, ಅಂದರೆ ಅವರು ವಿತ್ತ ಸಚಿವರಾಗಿ, ಇನ್ನು ಪ್ರಧಾನಿಗಳ ಆದ ನಂತರದ್ದು ನಿಮ್ಮ ಹತ್ರ ಕೇಳಲಿಕ್ಕಿದೆ. ಬಹುಶಃ ಸಂಜೆಯ ಡಿಬೇಟಲ್ಲಿ ನೀವು ಪಾಲ್ಗೊಳ್ತೀರಿ ಖಂಡಿತವಾಗ್ಲೂ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್, ರೇಷ್ಮೆ ಅವ್ರ ಹತ್ರ ತುಂಬ ಇದೆ ವಿಚಾರಗಳನ್ನು ಮಾತಾಡೋದಕ್ಕೆ, ನನಗೆ ಸ್ವಲ್ಪ ಟೈಮ್ನ ಅಭಾವ ಇರೋದ್ರಿಂದ. ಮತ್ತೊಂದು ಕಡೆ ನಿಮ್ಮೂರಿನ ಹವಾಮಾನ ಇವತ್ತು ಹೇಗಿದೆ ಅಂತ ತಿಳ್ಕೋಬೇಕಾ? ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಪವರ್ಡ್ ಬೈ ಗ್ಯಾಲಕ್ಸಿ AI ನಿಮಗೆ ನೀಡುತ್ತಾ ಇದೆ ನಿಮ್ಮೂರಿನ ವೆದರ್ ಅಪ್ಡೇಟ್. ಇವತ್ತು ಕೋಲ್ಕತ್ತಾದ ವೆದರ್ ರಿಪೋರ್ಟ್ ಹೇಗಿದೆ ಬನ್ನಿ ನೋಡೋಣ.